ಗುರೂಜಿ, ಕೊನೆಯದಾಗಿ ಭಗವಂತನ ಈ ಒಂದು ನಂಬಿಕೆಗಳು, ನಾವೇನ್ ನಂಬುವಂತಹ ನಂಬಿಕೆಗಳಾಗಿರ್ಬಹುದು, ನಮ್ಮ ವಿಚಾರ ಆಚಾರಗಳು, ನಮ್ಮ ಈ ನಂಬಿಕೆಯಲ್ಲಿ ನೀವು ಹೇಳ್ದಾಗೆ ಮೂಢನಂಬಿಕೆಗಳು ಕೂಡ ತುಂಬಾ ಸೇರ್ಕೊಂಡಿರಬಹುದು. ನಮ್ಮ ಭಗವಂತನನ್ನ ತಲುಪುವುದಕ್ಕೆ ನಾವು ಮೊದಲನೇದಾಗಿ ತಗೋಬೇಕಾಗಿರುವಂತಹ ಇನಿಷಿಯೇಟಿವ್ ಸ್ಟೆಪ್ ಹೇಗಿರ್ಬೇಕು? ಒಬ್ಬ ಮನುಷ್ಯ ಭಗವಂತನ ನೋಡೋದಕ್ಕೆ ಅವನಲ್ಲಿ ಆಗಬೇಕಾಗಿರುವಂತಹ ಪರಿವರ್ತನೆಗಳು ಮೊದಲನೇದಾಗಿ ನಾವು ಹೇಗೆ ಶುರು ಮಾಡುವಂಥದ್ದು? ಇಲ್ಲ, ನಾನು ಹೇಳ್ದಾಗೆ ಆರಂಭಿಕ ಸಾಧಕನಿಗೆ ವಿಗ್ರಹ ಆರಾಧನೆ ಅನ್ನುವಂಥದ್ದು ಒಂದು ಮೊದಲ ಮೆಟ್ಟಿಲು, ಸರಿ ಇಲ್ಲ ಅಂತಲ್ಲ. ಅದನ್ನು ಕಂಡ್ಕೊಳ್ತಾ ತನ್ನಲ್ಲಿ ಆ ವಿಗ್ರಹದ ಚೈತನ್ಯ ತಾನು ಕಂಡುಕೊಂಡು ಅವನು ವಿಶ್ವವ್ಯಾಪಿಯಾಗಿ ಅದನ್ನು ನೋಡುವಂಥವನಾಗಬೇಕು. ಆಚಾರ ವಿಚಾರಗಳನ್ನು ತಪ್ಪು ಅಂತ ನಾನು ಆವಾಗಲಿಂದ ಹೇಳ್ತಾ ಇಲ್ಲ. ಯಾವುದನ್ನು ಮಾಡಬೇಕು, ಹೇಗೆ ಮಾಡಬೇಕು, ಅದರಿಂದ ವಿಜ್ಞಾನ ತಂತ್ರಗಳು ಇದೆ. ಅದನ್ನು ಮಾಡುವಂಥದ್ದನ್ನು ಈಗ ನಾನು ನಿಮ್ಮನ್ನು ಪ್ರೀತಿ ಮಾಡೋದು ಒಂದು, ದ್ವೇಷದ್ದು ಆದರೆ ಅಲ್ವಾ? ಈಗ ನೋಡಿ, ತಾಯಿಯ ಗರ್ಭದಲ್ಲಿ ಹುಟ್ಟಿ 2 ವರ್ಷ ನನ್ನ ತಾಯಿ ಎದೆ ಹಾಲನ್ನು ನಾನು ಕುಡಿತೇನೆ. ಇನ್ನು ಉಳಿದಂಥ ಅವಧಿಯಲ್ಲಿ ನಾನು ಯಾವ ಹಾಲನ್ನು ಕುಡಿತೀನಿ? ಗೋಮಾತೆಯ ಹಾಲನ್ನೇ ಕುಡಿತೇನೆ. ಗೋಮಾತೆಯನ್ನು ಪೂಜೆ ಮಾಡೋನು ನಾನೇ, ಗೋಮಾತೆಯನ್ನು ಕಡಿಯೋರು ನಾವೇ ಅಲ್ವಾ? ಮತ್ತೆ ಆ ಕಲ್ಲು ಬಸವನಿಗೆ ಕಮಲ ಪುಷ್ಪವನ್ನು ಅರ್ಪಣೆ ಮಾಡು ನಾವೇ. ಇದು ಆಗಬಾರ್ದು ಅಂತ ಹೇಳ್ತೇವೆ. ದೈವತ್ವ ಒಂದು ದೈವ ನಮ್ಮಲ್ಲಿದೆ. ದೈವತ್ವ ಎಲ್ಲ ಒಳ್ಳೇದು ಮಾಡೋಕ್ಕೆ ದೈವ ಇದೆ. ಈ ದೈವತ್ವವನ್ನು ನಾವು ಬಳಸ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ವಿಶೇಷವಾಗಿ ನಮ್ಮ ದೇಹವನ್ನು ನಾವು ವಿಗ್ರಹ ಮಾಡ್ಕೋಬೇಕು ಅನ್ನೋದೇ ಪ್ರತಿ ಇದರಲ್ಲೂ ನಾನು ಹೇಳುವಂಥದ್ದು. ನಮ್ಮನ್ನು ನಾವು ಕಂಡುಕೊಳ್ಳೋಣ, ಯಾರಲ್ಲೋ ಭಗವಂತ ನೋಡ್ಕೊಳ್ಳುವಂಥದ್ದು ಬೇಡ. ನಮ್ಮಲ್ಲಿರುವ ದೈವತ್ವ ನಾವು ಕಂಡುಕೊಂಡು ಸಮಾಜದಲ್ಲಿ ಸತ್ಪ್ರಜೆಗಳಾಗಿ ನಾವು ಬದುಕಬೇಕು, ಧೈರ್ಯ ಇರಬೇಕು, ಜ್ಞಾನ ಇರಬೇಕು, ಎಲ್ಲವೂ ಇರಬೇಕು. ಎಲ್ಲವನ್ನೂ ಭಗವಂತ ಕೊಟ್ಟಿದ್ದಾನೆ. ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಭಕ್ತಿ ಸಿರಿ ವಾಹಿನಿ ನನ್ನ ಎಲ್ಲ ವೀಕ್ಷಕರಿಗೂ ಸಹ ನಮಸ್ಕಾರಗಳು.